ಹೇ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇರೋದು ಅಡುಗೆ ಏನಂತ ಅಂದರೆ ಆಂಧ್ರ ಸ್ಟೈಲ್ ಚಿಕನ್ ವೈಟ್ ಪಲಾವ್. ಬನ್ನಿ ನಾನು ತೋರಿಸ್ತೀನಿ ಯಾವ ಥರ ಮಾಡ್ತಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಅಂತ. ಸೊ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಅದು ಒಂದು ಸ್ವಲ್ಪ ಇದೆ ಟೇಸ್ಟಿಗೆ. ಆಮೇಲೆ ಆನಿಯನ್ ತೊಗೊಂಡಿದ್ದೀನಿ, ಒಂದು 3 ಆನಿಯನ್ಸು. ಮತ್ತು ಸ್ಪೈಸಸ್ ಇದೆ. ಸ್ಪೈಸಸ್ ನಾನು ಜಾಸ್ತಿ ಹಾಕಲ್ಲ, ಯಾಕಂತಂದರೆ ಅದು ತುಂಬ ಘಾಟ್ ಬರುತ್ತೆ, ನನಗೆ ಇಷ್ಟ ಆಗಲ್ಲ. ಮತ್ತು ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ, 1/2 kg ಚಿಕನ್ ಇದೆ, ಮತ್ತು ಕೊತ್ತಂಬರಿ ಸೊಪ್ಪು ಇದೆ, ಆಮೇಲೆ ಸ್ವಲ್ಪ ಪುದೀನ ಇದೆ, ಆಮೇಲೆ 3 ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಕೊಕೊನೆಟ್ ಮಿಲ್ಕ್ ಇದೆ, ಒಂದು ಹಾಫ್ ಇದೆ, ಮತ್ತು ಅಕ್ಕಿನ ಒಂದು 1.5 ಕಪ್ ನೆನೆಸಿಟ್ಟಿದ್ದೀನಿ. ಅದಾದಮೇಲೆ ನಾನು ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಆಯಿಲ್ ಮತ್ತು ತುಪ್ಪನ ಮಿಕ್ಸ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವಾಗ ನಾನು ಏನು ಮಾಡ್ತೀನಿ ಅಂತ, ಸೊ ತುಪ್ಪನ 1 ಸ್ಪೂನ್ ಹಾಕ್ತೀನಿ, ಮತ್ತು ಬೇಕಾದ್ರೆ ಹಾಕೊತೀನಿ. ಆಯಿಲ್ ಜಾಸ್ತಿ ಹಾಕಲ್ಲ ಇದರಲ್ಲಿ, ಬರೀ ತುಪ್ಪ ಮತ್ತು ಕೊಕೊನೆಟ್ ಅಷ್ಟೇ ಇರುತ್ತೆ, ಸೊ ಅದರಲ್ಲಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಬೇಕಂತಂದರೆ ಆಮೇಲೆ ಹಾಕ್ಕೊಳ್ಳಿ. ಇವಾಗ ನಾನು ಇದಿಷ್ಟು ಸ್ಪೈಸಸ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಆನಿಯನ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆನಿಯನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಅಂದರೆ ಲೈಟ್ ಬ್ರೌನ್ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗ್ರೀನ್ ಚಿಲ್ಲಿ ಆಮೇಲೆ ಹಾಕ್ತೀನಿ. ಆಯಿಲಲ್ಲಿ ಮಾಡ್ತೀನಿ ನಾನು, ಆ್ಯಕ್ಚುಲಿ ಹೆಂಚಿ ಮಾಡೋದು ವಾಯ್ದೆ ಚೇಂಜ್ ಆಗುತ್ತೆ. ಒಳ್ಳೆ ಹೆಂಗ ಅಂತಂದ್ರೆ ಹೆಂಚಿ ಅವ್ರು ಬರ್ತಾರಲ್ಲ, ಅವ್ರು ಹೆಂಚಿ ಮಾಡ್ದಾಗಿರುತ್ತೆ. ಇಂಥ ವಿಡಿಯೋ ಈ ಕಡೆ ತೋರಿಸಿ. ಸೊ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಚಿಕನ್ ಬಿರಿಯಾನಿ ಮಾಡಿದ್ದೆ. ಸೊ ಅದು ಬಂದು ಏನಂತಂದರೆ 265 ಮೆಂಬರ್ಸ್ ನೋಡಿದ್ದಾರೆ ವ್ಯೂಸ್. ಸೊ ಇವತ್ತು ನಾನು ವಿಡಿಯೋ ಮುಂದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಎಲ್ಲರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಹೇಳ್ಕೊಳ್ತಾ ಇದ್ದೀನಿ ನಾನು. ಸೊ ನಂದೆಲ್ಲ ಏನೇನು ಅಡುಗೆಗಳು ಮಾಡ್ತೀನಿ ಎಲ್ಲ ಅದರಲ್ಲಿದೆ, ನೋಡ್ಕೊಳ್ಳಿ ಎಲ್ಲ. ನೆಕ್ಸ್ಟ್ ಇದೇ ಥರ ಬೇರೆ ಏನಾದರೂ ವಿಡಿಯೋ ಮಾಡಿದಾಗ ನಾನು ಅಪ್ಲೋಡ್ ಮಾಡ್ತೀನಿ. ನಂದು ID ಬಂದು ಇನ್ಸ್ಟಾಗ್ರಾಮಲ್ಲಿ ಅಶ್ವಿನಿ ಸಿಮ್ ಅಂತ ಇದೆ. ಸೊ ಅದರಲ್ಲಿ ನೋಡಿದರೆ ನಿಮಗೆ ಎಲ್ಲ ನಂದು ವಿಡಿಯೋಸು ಇರುತ್ತೆ, ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನಾನೀಗ ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ ನೋಡಿ. 2 ಗ್ರೀನ್ ಚಿಲ್ಲಿ 3 ಚಿಲ್ಲಿ ಇದೆ. ಸೊ ಅದೊಂದು ಟೇಸ್ಟಿಗೆ ಅಷ್ಟೇ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನು ಬೇರೆ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದೇನೆ. ಸೊ ಅದನ್ನು ಹಾಕ್ತಿದ್ದೀನಿ. ಈ ಥರ ಮಾಡಿ ಹಾಕಿದರೆ ಟೇಸ್ಟ್ ಇರುತ್ತೆ. ನೀವು ಈ ಥರ ಟ್ರೈ ಮಾಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತೀರ. ನೀವು ಈ ಥರ ಟ್ರೈ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ವಿಡಿಯೋ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ಈ ಥರ ಇದು ಆಂಧ್ರ ಸ್ಟೈಲ್ ಆ್ಯಕ್ಚುಲಿ. ಎರಡನ್ನು ನಾನು ಗ್ರೀನ್ ಚಿಲ್ಲಿ ಜಿಂಜರ್ ಎಲ್ಲ ಏನು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಈ ಆನಿಯನ್ ಆಗಲೇ ಬ್ರೌನ್ ಆಗಿದೆ, ಲೈಟ್ ಗೋಲ್ಡನ್ ಬ್ರೌನು. ಸೊ ಅದ್ರ ಜೊತೆಗೆ ಈಗ ನಾನು ಒಂದು 3 ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿ. ಸ್ವಲ್ಪ ಲೈಟ್ ಬ್ರೌನ್ ಆದರೆ ಬಿರಿಯಾನಿ ಆದಮೇಲೆ ಅದು ಗೋಲ್ಡನ್ ಕಲರ್ ಆಗಿಬಿಡುತ್ತೆ. ಕೆಲವರಿಗೆ ಜಾಸ್ತಿ ಬ್ರೌನ್ ಆಗೋದು ಇಷ್ಟ ಆಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಆನಿಯನ್ ಜಾಸ್ತಿ ಫ್ರೈ ಮಾಡಲ್ಲ, ಸೊ ಅದು ವೈಟ್ ಕಲರ್ ಆಗಿಬಿಡುತ್ತೆ. ಬಟ್ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಆನಿಯನ್ನ
ಅದು ಲೈಟ್ ಬ್ರೌನ್ ಬಂದಾಗ, ಗೋಲ್ಡನ್ ಬ್ರೌನ್ ಬಂದಾಗ ರೈಸ್ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ಕುದ್ದು ಎಲ್ಲ ಆದ್ಮೇಲೆ ಟೇಸ್ಟ್ ಜಾಸ್ತಿ ಇರುತ್ತೆ. ನಾನು ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಈ ಬಿರಿಯಾನಿ ಫ್ರೈ ಮಾಡ್ಬೇಕಾದ್ರೆ ವೈಟ್ ಕಲರೇ ಮಾಡ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಆನಿಯನ್ನ ಬ್ರೌನ್ ಮಾಡಿ ಹಿಂಗ್ ಮಾಡಿ ಫ್ರೈ ಮಾಡಿದ್ವಿ ಅಂದ್ರೆ ತುಂಬಾನೇ ಟೇಸ್ಟ್ ಬಂತು. ನಾನು ಇವಾಗ ಪುದೀನ ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ರೆ, ಸೊ ಇದೆಲ್ಲ ಹಾಕ್ತೇನೆ. ಆಮೇಲೆ ಅದೇ ತರ ಒಂದು ಬಂಚ್ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿದ್ದೀನಿ, ಅದನ್ನು ಇವಾಗ ಎಲ್ಲಾನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನಂತರ ಚಿಕನ್ ಹಾಕೋಣ. ಚಿಕನ್ ಹಾಕಿದ್ಮೇಲೆ ಒಂದ್ 2 ನಿಮಿಷ ಆದ್ಮೇಲೆ ಸಾಲ್ಟ್ ಹಾಕಿ ಆಮೇಲೆ ಕರ್ಡ್ ಹಾಕ್ಬೇಕು. ಬೇಕು ಹೊಡಿಯೋದೇ ಹೊಡಿತಾ ಇದ್ದಾರೆ. ಮತ್ತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮಗೆ. ಬರೀ ತಿನ್ನೋದು, ಬರೀ ಡೇಕ್ ಹೊಡಿಯೋದು. ಸಾರಿ ಗೈಸ್, ನಾನು ತುಂಬಾ ತಮಾಷೆ ಮಾಡ್ತೀನಿ, ಏನ್ ತಪ್ಪಿರ್ಬೋದು. ನಾನು ಆಕ್ಚುಲಿ ಹಿಂಗೆ ಮಾತಾಡೋದು ಇಷ್ಟ. ನಾನು ಯಾವತ್ತು ಮನೆಗೆ ಹಿಂಗೆ ಇಲ್ಲ. ನಾನು ಇವಾಗ ತುಪ್ಪ ಕೊಕೊನಟ್ ಆಯಿಲ್ ಮೇನ್ ಬೇಯಿಸಿರೋದು. ಬೇಕಂತ ಲಾಸ್ಟಿಗೆ ಬೇಕಾದ್ರೆ ಹಾಕೊಂಬೋದು. ತುಪ್ಪ ಇವಾಗ ನಾನು ಹಾಕಿದ್ನಿ, ಆಮೇಲೆ ನೀವು ಬಿರಿಯಾನಿ ಆದ್ಮೇಲೆ ಬೇಕಾದ್ರೆ ಲಾಸ್ಟಿಗೆ ನೀವು ಇನ್ನೇನು ತಿನ್ನಕ್ ಹೋಗ್ತಿದ್ರೆ 1 ಸ್ಪೂನ್ ಬೇಕಂದ್ರೆ ಆಪ್ಷನ್, ಜಾಸ್ತಿ ಎಣ್ಣೆ ಹಾಕಿದ್ರೆ ಹಾಕ್ಬಿಡಿ, ಬೇಕಾದ್ರೆ ಹಾಕ್ಬೋದು. ನಾನು ರೇರ್ ಆ ತರ ಹಾಕುದು. ಚಿಕನ್ ಏನು ಇಟ್ಟಿದ್ದೀನಿ 10 kg, ಅದನ್ನು ಹಾಕ್ತದೆ. ಚಿಕನ್ ಹಾಕಿದ್ಮೇಲೆ ತಿರ್ಸ್ಬೇಕು ಇದನ್ನು. ಮೊಸರು ಹಾಕ್ಬಿಡ್ತೀವಿ ಅನ್ಸತ್ತೀವಿ. ಆಕ್ಚುಲಿ ಮೊಸರು ಬಂದು ಫಸ್ಟೇ ಹಾಕ್ಬೇಕಿತ್ತು. ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಡ್ಬೇಕಾಗಿತ್ತು ಒಂದು 1 hour. ಬಟ್ ನಾನು ಆಫೀಸ್ ಹೋಗಿದ್ರಿಂದ ನನಗೆ ಅದು ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಅದನ್ನು ಕ್ಲಿಯರ್ ಆಗಿ ತೋರಿಸ್ತೀನಿ. ಯಾಕಂದ್ರೆ ನಾನು ಬಂದು ಲೇಟ್ ಆಯ್ತು, ಸೊ ಹಾಗೆ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಇವತ್ತು ಡೈರೆಕ್ಟ್ ಹಾಕ್ತೀನಿ. ಒಂದೊಂದ್ಸಲಿ ಈ ತರ ಮಾಡುವಾಗ ನಾನು ಡೈರೆಕ್ಟ್ ಹಾಕ್ತೀನಿ, ಒಂದೊಂದ್ಸಲಿ ಸಾಲ್ಟು, ಇವಾಗ ನಾನೇನು ಅಂದ್ರೆ ಕರ್ಡನ್ನು ಹಾಕಿ ಆ ಥರನೂ ಮಾಡ್ತೀನಿ. ಇವತ್ತು ಲೇಟ್ ಆಗೋಯ್ತಲ್ಲ, ಏನು ಮಾಡೋದು. ಸಾಲ್ಟ್ ಹಾಕಿದ್ದೀನಿ ಇವಾಗ ನಾನು. ಸೊ ರುಚಿಗೆ ತಕ್ಕಂತಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ಹೀಗೆ ಹೇಳಬೇಕು ಅಂತಂದ್ರೆ ಆ್ಯಕ್ಚುಲಿ ಈ ಬಿರಿಯಾನಿ ಏನು ಮಾಡ್ತೀನಲ್ಲ ನಾನು, ನನ್ನ ಹಸ್ಬೆಂಡ್ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ. ಎಸ್ಪೆಷಲಿ ನನ್ನ ಮಾವ ಬಂದು ಯಾವಾಗಲೂ ಹೇಳೋರು, ಅವರಿಗೆ ಮಟನ್ ತುಂಬಾ ಇಷ್ಟ. ಸೊ ಮಟನ್ ಅಲ್ಲಿ ಏನ್ ಮಾಡ್ಬೇಕಾದ್ರು ವೈಟ್ ಪಲಾವ್, ಮಟನ್ ಪಲಾವ್ ಮಾಡಮ್ಮ ಅಂತ ಹೇಳ್ತಿದ್ರು. ಅವರು ಜಾಸ್ತಿ ಊಟ ಮಾಡಲ್ಲ, ಆದ್ರೂ 2 ಸತಿ ತಿಂತಾ ಇದ್ರು ನಾನು ಮಾಡಿದ್ರೆ. ಅವರಿಗಂತೂ ತುಂಬಾನೇ ಇಷ್ಟ, ತುಂಬಾ ಅಂದ್ರೆ ತುಂಬಾ, ಅವ್ರದ್ದು ಫೇವ್ರೆಟ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಅವ್ರಿಲ್ಲ. ಬಟ್ ಆದ್ರೂ ಇದೆಲ್ಲ ಮಾಡಿದಾಗೆಲ್ಲ ನೆನಪಾಗುತ್ತೆ. ಏನ್ ಮಾಡೋದು. ಆಯ್ತು ಅಂತ ನಾನು 12 minutes ಅಂತ ಹೇಳಿದ್ದೆ ಕ್ಲೋಸ್ ಮಾಡಿ. ಬಟ್ 12 minutes ಹೋಗಿ ಆಗಲೇ 15 minutes ಆಯಿತು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಕುಕ್ ಆಗಿರುತ್ತೆ. ಬನ್ನಿ ನೋಡೋಣ, ಓಪನ್ ಮಾಡೋಣ. ಸೊ ಚೆನ್ನಾಗಿ ಕುಕ್ ಆಗಿದೆ. ಈಗ ರೆಡಿ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ನಾನು ಏನು ಹಾಕ್ತಾ ಇದ್ದೀನಿ ಅಂತಂದ್ರೆ ಕೊಕೊನಟ್ನ ಮಿಲ್ಕ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನ ನಾನು ಅವಾಗಲೇ ತೋರಿಸ್ತೀನಿ. ಸೊ ಇದನ್ನ, ಈ ಮಿಲ್ಕ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ನೀರು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಂಡು. ನೀರು ಆ್ಯಡ್ ಮಾಡಲೇಬೇಕಿದೆ ಹಾಕಿದ್ಮೇಲೆ, ಯಾಕಂದ್ರೆ ಬರೀ ಕೊಕೊನಟ್ ಆಯಿಲ್ ಹಾಕಿದ್ರೆ ಏನಾಗ್ತದೆ, ಇದೆಲ್ಲ ಅನ್ನ ಎಲ್ಲ ಫುಲ್ ಹಿಂಗೆ ಇಟ್ಕೊಳ್ತದೆ. ಸೊ ಚೆನ್ನಾಗಿರಲ್ಲ ಅದು. ಸೊ ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಾನು ಆಕ್ಚುಲಿ ಅನ್ಕೊಂಡಿದ್ದು ಒಂದು ಅರ್ಧ ಲೆಮನ್ ನಿಮಗೆ ಆವಾಗಲೇ ನಾನು ತೋರಿಸಿದ ಅಷ್ಟು ಹಾಕೋಣ ಅಂತ. ಬಟ್ ಯಾಕೋ ಕರ್ಡ್ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ. ಸೊ ಹುಳಿ ಆದರೆ ಚೆನ್ನಾಗಿರಲ್ಲ. ಇದು ಜಸ್ಟ್ ಫ್ಲೇವರಿಗೆ ಇದು ಆಪ್ಷನ್, ಬೇಕಂದ್ರೆ ಹಾಕ್ಬೋದಿದ್ರೆ, ಬೇಡ ಅಂದರೆ ಯು ಕ್ಯಾನ್ ಸ್ಕಿಪ್. ಸೊ ನಾನು ಇದು ಕಲಿಸ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಸ್ವಲ್ಪ ಮೀಡಿಯಂ ಫ್ಲೇವರಲ್ಲಿ ಇಟ್ಟು ನೀಟನ್ನು ಸ್ವಲ್ಪ ಕುಚ್ಚಿ ಆದಮೇಲೆ ನೀರು ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಬ್ಯಾಟರ್ಗೆ ಏನು ಪೇಸ್ಟ್ ಮಾಡಿಟ್ಟಿದ್ದಲ್ಲ, ಸೊ ನಾನು ಏನು ಮಾಡ್ತೇನೆ ಅಂತಂದರೆ ಅದನ್ನು ನೀರು ಅದಕ್ಕೆ ಹಾಕಿ ಸುಮ್ಮನೆ ಹಿಂಗೆ ಜಸ್ಟ್ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದನ್ನು ಈ ಕೊಕೊನಟ್ ಆಯಿಲ್, ಕೊಕೊನಟ್ ಹಾಲ್ನ ಏನು ಹಾಕಿದ್ದೀನಿ
ಅದಕ್ಕೂ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ನಾನು ಈ ಪಲಾವ್ ಚಿಕನ್ ಬಿರಿಯಾನಿಗೆ ಆಲ್ರೆಡಿ ನಾನು 1.5 ಗ್ಲಾಸ್ ಕೊಕೊನಟ್ ಮಿಲ್ಕ್ ಹಾಕಿದ್ದೀನಿ. ಸೊ 1.5 ಗ್ಲಾಸ್ ಕೊಕೊನಟ್ ಮಿಲ್ಕ್ ಅಂದರೆ 1.5 ಗ್ಲಾಸ್ ನೀರು ಹಾಕ್ಬೇಕು. ಮಿಕ್ಸ್ ಮಾಡಿ ಹಾಕ್ತೀನಿ, ನೀವು ಹಂಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ನೀರನ್ನು ಇದಕ್ಕೆ ಹಾಕ್ತೀನಿ. ಸೊ ನೀರು ಮತ್ತೆ ಬೇಕಾದ್ರೆ ನೀವು ಹಾಕೊಬೋದು, ಬೇಡ ಅನ್ಕೋತೀನಿ, ಯಾಕಂದ್ರೆ ನೀರು ಜಾಸ್ತಿ ಹಾಕಿದ್ರು ಅನ್ನ ಏನಾಗುತ್ತೆ ಅಂದರೆ ಅನ್ನ ಫುಲ್ ಸಿಕ್ಕಿ ಆಗ್ಬಿಡುತ್ತೆ. ಅನ್ನ ಸ್ವಲ್ಪ ಉದುರಿದ್ರೇನೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಟೇಸ್ಟ್ ಇರುತ್ತೆ. ಸೊ ಗೈಸ್ ಯಾವತ್ತೂ ನೀರು ತುಂಬ ಹಾಕಕ್ಕೆ ಹೋಗ್ಬೇಡಿ. ನಾನು ಹಿಂಗೆ ಮಾಡ್ತಿದ್ದೇನೆ. ಇವಾಗ ನೀವು ಸಾಲ್ಟ್ ಎಲ್ಲ ನೋಡ್ಕೊಬೋದು, ಯಾಕಂತಂದ್ರೆ ಸಾಲ್ಟ್ ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಇವಾಗ ಹಾಕಿ, ಇಲ್ಲ ಅಂತಂದ್ರೆ ಇದು ಒಂದ್ಸಲಿ ಕುದ್ದಾದ್ಮೇಲೆ ಅನ್ನ ಹಾಕಿದ್ಮೇಲೆ ಜಸ್ಟ್ ಕಲಸಿ ಸಾಲ್ಟ್ ನೋಡ್ಕೊಳ್ಳಿ. ಸೊ ಅವಾಗ ಏನಾದ್ರು ಸಾಲ್ಟ್ ಇಲ್ಲ ಅಂದ್ರೆ ಬೇಕಂದ್ರೆ ಸಾಲ್ಟ್ ಸ್ವಲ್ಪ ಹಾಕೊಳ್ಳಿ. ಆಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಪ್ಲೇಟು ಮುಚ್ಚಿ ಚೆನ್ನಾಗಿ ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಓಪನ್ ಮಾಡ್ಬೇಕು. ಮತ್ತೊಂದ್ಸಲಿ ಫುಲ್ ಆ ಮಸಾಲೆನ ಫುಲ್ ಮೇಲೆ ಬರುತ್ತೆ ಅನ್ನದ ಜೊತೆಗೆ. ಸೊ ಅದನ್ನ ಫುಲ್ ಕಲಸಿ ಆದ್ಮೇಲೆ ನೀವೇನ್ ಮಾಡ್ಬೇಕಂತಂದ್ರೆ ಮತ್ತೊಂದ್ಸಲಿ ತಿರ್ಸಿ ಲಿಡ್ ಅನ್ನ ಕ್ಲೋಸ್ ಮಾಡ್ಬೇಕು. ಆಮೇಲೆ ಫೈನಲ್ ಆಗಿ ನೀವು ಓಪನ್ ಮಾಡೋದಷ್ಟೇ. ಈಗ ನಾವು ಲಿಡ್ ಅನ್ನ ಮುಚ್ಚೋಣ. ಮುಚ್ತಾ ಇದ್ದೇನೆ ನೋಡಿ. ಸೊ ಒಂದು ಜಸ್ಟ್ ಕುದಿಬೇಕು. ಸೊ ಅದ್ರ ಜೊತೆ ಕುದ್ದಾದ್ಮೇಲೆ ನಾವು ಅನ್ನವನ್ನು ಹಾಕೋಣ. ನೋಡಿ ನೋಡೋಣ ಏನಾಗಿದೆ ಅಂತ. ನಾನು ಅವಾಗಲೇ 5 to 6 minutes ಅಂತ ಹೇಳಿದೆ. ಸೊ ಏನಾಗಿದೆ ಅಂತ ನೋಡೋಣ. ಓಪನ್ ಮಾಡ್ತಾ ಇದ್ದಾನೆ. ವಾವ್, ಚೆನ್ನಾಗಿ ಕುದಿತಾ ಇದೆ. ಸೊ ಇವಾಗ ನಾನು ಜಸ್ಟ್ ಸೌಟ್ ಯಾಕೆ ಆಗ್ತದೆ ಅಂದರೆ ಅದು ಆ ಕಡೆ ಈ ಕಡೆ ಇಟ್ಕೊಂಡಿರ್ಬಾರ್ದು ಅಂತೇಳಿ ಸೌಟ್ ಜಸ್ಟ್ ನೋಡ್ತಾ ಇದ್ದಾರೆ ಹೆಂಗಾಗಿದೆ ಏನು. ಸೊ ಇವಾಗ ಅನ್ನವನ್ನು ಹಾಕೊಳ್ಳೋಣ. ನಾನು ಏನು ಸೋಪ್ ಮಾಡಿ ಇಟ್ಟಿದ್ದೀನಿ, ನಾನು ಅನ್ನನ ಈ ಥರ ಸೋಪ್ ಮಾಡಿ ಇಟ್ಟಿದ್ದೀನಿ. ಸೊ ಈಗ ನಾನು ಬೇಕಾದ್ರೆ ಆಮೇಲೆ ಹಾಕೊಳ್ಳಿ, ಬೇಡ ಅನ್ಕೊಂತೀನಿ ಯಾಕಂದ್ರೆ ಇದು ಕುಗ್ತಿದೆ. ಸಾಲ್ಟ್ ಮತ್ತೆ ಆಮೇಲೆ ನೀವು ಬೇಕಾದ್ರೆ ನೋಡ್ಕೊಂಡು ಹಾಕಿ, ಓಕೆನಾ? ಸೊ ಗೈಸ್ ಈಗ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ. ಆಮೇಲೆ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ನಾನು ಏನು ಮಾಡ್ತೀನಿ, ಮತ್ತೆ ಲಿಡ್ಡನ್ನು ಓಪನ್ ಮಾಡಿ ಬನಾನಾ ಲೀಫ್ ಇದೆಯಲ್ಲ, ಸೊ ಅದನ್ನು ಅದರಲ್ಲಿ ಮುಚ್ಚಿಡ್ತೇನೆ, ದಮ್ ಕೊಡ್ತೀನಿ. ಸೊ ಅದು ಬಂದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಬನಾನಾ ಲೀಫನ್ನು ಮತ್ತೆ ಒಂದು 5 to 6 minutes ಆದಮೇಲೆ ಅದನ್ನು ರಿಮೂವ್ ಮಾಡಿ ಮತ್ತೆ ತಿರ್ಗಿಸ್ಬೇಕು. ನಾನು ಅವಾಗ ಏನಂದೆ ಅದನ್ನು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಅದು ಮಸಾಲೆಯನ್ನು ನೀವು ಫುಲ್ ಮಿಕ್ಸ್ ಮಾಡಿ ಮತ್ತೊಂದು ಸರಿ ಅದನ್ನು ಬೇಕಾದ್ರೆ ಆ ಬನಾನಾ ಲೀಫನ್ನು ರಿಟರ್ನ್ ಹಾಕಿ ನೆಕ್ಸ್ಟ್ ಫೈನಲ್ ನೀವು ಓಪನ್ ಮಾಡಿ, ಆವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಗೈಸ್ ನಾನು ಇವಾಗ ಇದನ್ನು ತೆಗೆದು ಅದು ಕುದಿ ಬರ್ತಾ ಇದೆ. ಸೊ ನಾವೀಗ ಬನಾನಾ ಲೀಫನ್ನು ಹಾಕಬೇಕು. ಸೊ ಅದೊಂದು 1 second ನಾನು ಆ ಕಡೆ ಇರ್ತೀನಿ, ತವ ಇಟ್ಟು ಆಮೇಲೆ ತವಾದ ಮೇಲೆ ಇದನ್ನು ಇಡಬೇಕು. ತವ ಇಟ್ಟಾಗಿ. ಸೊ ಇವಾಗ ನಾನು ತವ ಮೇಲೆ ಈ ಪಾತ್ರೆನ ಇಡ್ತಾ ಇದ್ದೀನಿ, ಬಿರಿಯಾನಿ ಪಾತ್ರೆನ. ಸೊ ಇವಾಗ ಓಪನ್ ಮಾಡಿ ನಾವು ಬನಾನಾ ಲೀಫನ್ನು ಹಾಕೋಣ. ಏನಂತಂದ್ರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಆಸ್ ಎ ಟ್ರೆಡಿಷನಲ್ ಆಗಿ ಬನಾನಾ ಲೀಫಲ್ಲೇ ಊಟ ಮಾಡ್ತಾರೆ ಜಾಸ್ತಿ. ಇರೋಬಾರ್ದು, ಸ್ವಲ್ಪ ತಂದ್ಕೊಳ್ಳೋಣ ಅಂತೇಳಿ ನಾನು ಬೇರೆ ನಾರ್ಮಲ್ ಅಲ್ಯೂಮಿನಿಯಂ ಮುಚ್ಚಳನ್ನ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿ ಈ ಥರ ತಂದ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ನೀವು ಯಾವುದೇ ಪಾತ್ರೆ ತಗೊಳ್ಳಿ, ಫಸ್ಟ್ ಇಷ್ಟೊಂದು ನೀರು ಹಾಕಿ ಈ ಥರ ಕುಕ್ಕರಲ್ಲಿ ಫುಲ್ ಸ್ವಲ್ಪ ವೆಯ್ಟ್ ಅದಕ್ಕೆ ಕೊಡಿ. ಸೊ ಅದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಆಗಿ ಏನು ಮಾಡ್ತೀನಿ ಅಂತಂದರೆ ಒಂದೊಂದ್ಸಲಿ ನಾರ್ಮಲ್ ಪಾತ್ರೆನೂ ಮಾಡ್ತೀನಿ, ಒಂದೊಂದ್ಸಲಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಈ ಥರದ್ರೂ ಮಾಡ್ತೀನಿ. ಸೊ ಬಿರಿಯಾನಿ ಇವಾಗ ಆಲ್ರೆಡಿ ಆಗಲೇ ದಮ್ ಕೊಡೋಕೆ ಇಟ್ಟಿದ್ದೀನಿ, ಆ್ಯಸ್ ನಾನು ಅವಾಗಲೇ ಹೇಳ್ದಾಗೆ. ಸೊ ಅದು ಪಾಡಿಗೆ ಆಗಲಿ. ಸೊ 5 to 6 minutes ತಗೊಳುತ್ತೆ. ಸೊ ಮತ್ತು ಇನ್ನೊಂದು ಗೈಸ್ ಏನು ಹೇಳಬೇಕಂತ ಅಂದ್ಕೊಂಡ್ರೆ, ನಾನು ರೀಸೆಂಟ್ಲಿ ಒಂದು ಚಿಕನ್ ಬಿರಿಯಾನಿಯನ್ನು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದ್ರಲ್ಲಿ ಬಂದು ನೀವು ಬಿರಿಯಾನಿನ ನೋಡಿರ್ತೀರ ಯಾವ ಥರ ಮಾಡಿದ್ದೀನಿ ಅಂತ. ಸೊ ಅದರಲ್ಲಿ ನಾನು ಅವಾಗ ಹೇಳಿರೋ ಥರ ಒಂದು 265 members ವ್ಯೂಸ್ ಆಗಿದೆ ವೀಡಿಯೋಸನ್ನು. ಸೊ ಅದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿರೋದು. ಬಟ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ವೀಡಿಯೋಸ್ ವ್ಯೂಸ್ ನೋಡ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಇನ್ನೊಂದು ಏನಂತಂದರೆ, ಸೊ ನನಗೆ ಏನಂದರೆ ಮುಂಚೆಯಿಂದ ನಾನು ಎಲ್ಲರೂ ತುಂಬ ಜನ ಯೂಟ್ಯೂಬ್ ಮಾಡೋದಾಗಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಸೊ ನಾನು ಅಂದ್ಕೊಂಡೆ ಯಾಕೆ ಇವತ್ತು ನಂದು ಲಾಂಗ್ ವೀಡಿಯೋ ಮಾಡಬಾರ್ದು ಲೈವ್ ಆಗಿ ಅಂತ. ಯಾಕಂದರೆ ನಾನು ಯಾವತ್ತೂ ಇಷ್ಟು ದಿನ ಆಗಿ ನಾನು ವೀಡಿಯೋ ಹಾಕಿದ್ದೇನೆ ಹೊತ್ತು ನಾನು ಯಾವತ್ತೂ ಲೈವ್ ಆಗಿ ಮಾತಾಡಿರಲಿಲ್ಲ. ಸೊ ಇವತ್ತೇ ನಾನು ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ತಿರೋದು. ಇವತ್ತು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ. ಅಂದರೆ ಲೈವ್ ಆಗಿ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ.
ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಷ್ಟೇ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಗೈಸ್, ಅದೇ ಥರ ನಾನು ಬೇಸಿಕಲಿ ಬಂದು ಮಂಗಳೂರು ಅವಳಲ್ವ, ಸೊ ಅದರಿಂದ ನಂದು ಮಂಗಳೂರು ಅಡುಗೆನ ನಾನು ಇನ್ನಷ್ಟು ಅಪ್ಲೋಡ್ ಮಾಡ್ತೀನಿ. ಅದೇ ಥರ ಕೇರಳ ಸ್ಟೈಲ್ ಅಡುಗೆನ ಅಪ್ಲೋಡ್ ಮಾಡ್ತೀನಿ, ಸೊ ನೋಡ್ಕೊಳ್ಳಿ. ಇನ್ನೊಂದು ಏನಂತಂದರೆ ಮಂಗಳೂರು ಸ್ಟೈಲ್ ಅಡುಗೆನ ನೀವು ನಾನು ಬೇಸಿಕಲಿ ನಮ್ಮ ಊರ್ದ ಜನಕ್ಕೂ ತೂವಡ್ ಬಂದು ಏನು ಆ್ಯಪಲ್ಲ ಏನು ಇಂಕಲ ಸ್ಟೈಲ್ ಅಡ್ಲಿ ಮಂತ್ನ ಮಾತ್ರೆಗಳ ಇಷ್ಟ ಹಾಕೊಂಡೇನೆ ನನ್ನಾದ ವೀಡಿಯೋ ನಾನು ಪಾಡುವೆ, ನಾನು ಹಾಕೊಳ್ತೀನಿ ವೀಡಿಯೋನ. ಈ ಗಾಯ್ಸ್ ಇವಾಗ ನಾವು ಇದು ತೆಗಿಲಿಕ್ಕೆ ಟೈಮ್ ಆಯಿತು. ಸೊ ನಾನು ಅವಾಗ ಹೇಳಿದಾಗೆ ಇದನ್ನು ತೆಗಿತಾ ಇದ್ದಾನೆ. ನೋಡೋಣ ಯಾವ ಥರ ಆಗಿದೆ ಏನು ಪರಿಸ್ಥಿತಿ ಅಂತ ನೋಡೋಣ. ಇವಾಗ ನಾನು ಮಾಡ್ತಾ ಇದ್ದೇನೆ. ಇವಾಗ ಅವಾಗ ಇದನ್ನು ತೆಗಿತಾ ಇದ್ದೇನೆ. ಬನಾನಾ ಲೀಫನ್ನು ಜಸ್ಟ್ ತೆಗೆದು ಅದನ್ನು ತಿರ್ಸ್ಬೇಕು. ನಾನು ಅವಾಗ ಹೇಳಿದ್ದೇನೆ ಈ ಥರ ತಿರ್ಸಿ. ಇವಾಗ ಬೇಕಾದ್ರೆ ಒಂದು ಸ್ಪೂನ್ ತುಪ್ಪನ ಹಾಕೋಬಹುದು, ಚೆನ್ನಾಗಿರುತ್ತೆ. ಈಗ ತಿರ್ಸಿ ಆದಮೇಲೆ ಏನು ಮಾಡಬೇಕಂದ್ರೆ ನಾನು ಜಸ್ಟ್ ಮುಚ್ಚಿಡಿ ಒಂದು 10 ಮಿನಿಟ್ಸ್, 10 to 12 ಮಿನಿಟ್ಸ್ ಅದು. ಇವಾಗ ನಾನು ತುಪ್ಪ ಹಾಕ್ಕೊಂತೀನಿ, ಯಾಕಂದರೆ ಡ್ರೈ ಥರ ಕಾಣಿಸ್ತಿದೆ. ನಾನು ತುಪ್ಪ ಹಾಕಿದ್ದೀನಿ ನೋಡಿ. ಇದನ್ನು ಈ ಥರ ತಿರ್ಸಿ ಜಸ್ಟ್ ಮಿಕ್ಸ್ ಮಾಡಿ, ಜಸ್ಟ್ ಒಂದು ಮಿಕ್ಸ್ ಕೊಡಿ. ರೈಸ್ ಅಂತೂ ಎಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಡೆಲಿಷಿಯಸ್ ಆಗಿದೆ. ಸೊ ಇಷ್ಟು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನಮ್ಮ ರೈಸ್, ಇಲ್ಲೇ ನೋಡಿರೋ ಗೊತ್ತಾಗುತ್ತೆ. ಈ ಒಂದು ಚಿಕನ್ ಕೂಡ ಚೆನ್ನಾಗಿ ಮಸಾಲೆ ಹಿಡಿದಿದೆ. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಉದುರಾಗಿ. ಸೊ ನಾನು ಈ ಥರ ಮಾಡಿ ಜಸ್ಟ್ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿರಿ. ಓಕೆನಾ? ಕ್ಲೋಸ್ ಮಾಡಿದ್ಮೇಲೆ ಇಟ್ಸ್ ರೆಡಿ ಟು ಈಟ್. ನೋಡ ಬನ್ನಿ ಯಾವ ಥರ ಆಗಿದೆ ಅಂತ. ಸೊ ನಾನು ಇವಾಗ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಾತ್ರ ಆಹಾ, ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್, ಏನು ಹೇಳಂಗಿಲ್ಲ ಗೈಸ್. ನೋಡಿ ಯಾವ ಥರ ಆಗಿದೆ ಅಂತ ಬಿರಿಯಾನಿ. ಸೊ ಬನ್ನಿ ಗೈಸ್, ನಮ್ಮದು ಆಂಧ್ರ ಸ್ಟೈಲ್ ಮಟನ್ ಪಲಾವ್ ಆದರೂ ಹೇಳಿ, ಚಿಕನ್ ಬಿರಿಯಾನಿ ಅದರಲ್ಲಿ ರೆಡಿ ಆಗಿದೆ. ಇಟ್ಸ್ ರೆಡಿ ಟು ಈಟ್. ಸೊ ನಾವು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಇದೊಂದು ಲೆಗ್ ಪೀಸ್ ಇದೆ, ಬಿಸಿ ಇದೆ ತುಂಬಾ. ಸೊ ನಾನು ಇದನ್ನು ನೋಡ್ಬೇಕಾದ್ರೆ ತಿನ್ಬೇಕಾದ್ರೆ ನನ್ನ ಮಾವನೇ ನೆನಪು ಬರುತ್ತೆ. ಸೊ ನಾನು ಅವಾಗಲೇ ನಿಮ್ಗೆ ಹೇಳಿದೆಲ್ಲ ಅವ್ರ ಫೇವ್ರೇಟ್ ಅಂತ. ಸೊ ಅವರಿಗೆ ಮಟನ್ನೇ ಫೇವ್ರೇಟ್. ಸೊ ನಾನು ಇವತ್ತು ಚಿಕನ್ ಮಾಡಿದ್ದೀನಿ, ಮಟನ್ ಸಿಕ್ಕಿಲ್ಲ ಅಂತೇಳಿ. ಸೊ ನೋಡೋಣ ಯಾವ ಥರ ಆಗಿದೆ. ತುಂಬಾ ಬಿಸಿಯಾಗಿದೆ. ವಂಡರ್ಫುಲ್. ಇವತ್ತಂತೂ ಈ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾವ ಥರ ಅಂತಂದರೆ ಈ ನಮ್ಮ ಆಂಧ್ರ ಸ್ಟೈಲ್ ನಾಗಾರ್ಜುನ ಹೋಟೆಲ್ ಇದೆಯಲ್ಲ ಆ ಥರ ಆಗಿದೆ ಟೇಸ್ಟ್. ವಂಡರ್ಫುಲ್, ಸೂಪರ್. ತೋರಿಸು, ನಾನು ಹೇಳ್ತೀನಿ. ಇನ್ನೊಂದು, ನೀವು ಇದೇ ಥರ ಬಿರಿಯಾನಿ ಟ್ರೈ ಮಾಡಿ. ಸ್ವಲ್ಪ ಆನಿಯನ್ನ ಸ್ವಲ್ಪ ಲೈಟ್ ಬ್ರೌನ್ ಆಗಿ, ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಸೊ ಟೇಸ್ಟ್ ತುಂಬಾ ಇರುತ್ತೆ, ಚೆನ್ನಾಗಿರುತ್ತೆ, ಬೇರೆ ಲೆವೆಲ್ ಟೇಸ್ಟ್ ಇರುತ್ತೆ. ದಯವಿಟ್ಟು ಈ ಥರ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ ಆಮೇಲೆ ನೋಡಿ ಹೇಗಿರುತ್ತೆ ಅಂತ ತಿಂದು ತಗೊಳ್ಳಿ. ಸಿಮ್ಸ ನೀವು ಒಂದು ಟೇಸ್ಟ್ ಮಾಡಿ ನೋಡಿ ಯಾವ ಥರ ಇದೆ ನಾನು ಮಾಡಿರೋ ಇವತ್ತಿನ ಬಿರಿಯಾನಿ. ಸೂಪರ್ ಆಗಿದೆ ಅಂತ ಇದ್ದಾರೆ. ಸೊ ಅವರಿಗೂ ಕೂಡ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತಂದ್ರೆ ಅವರು ಲೈಕ್ ಮಾಡ್ತಾರೆ. ಟೇಸ್ಟ್ ಮಾಡಿದ್ದು ಆಯಿತು. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಸಿಗೋಣ. ಬಾಯ್, ಸಿ ಯು. ಬಟ್ ಅದರಲ್ಲೂ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ.